ಫ್ರೆಂಡ್ಸ್, ಇವತ್ತು ಚಪಾತಿ ಮಾಡಿದ್ವಿ. ಚಪಾತಿ ಮಾಡಿರೋದು ನಾನೇ. ಬೇಳೆ ಮಾಡಿರೋದ್ವಿ. ನಮ್ಮ ಕರಾಣ ಮೆಂತಿ ಪಲ್ಯ ತಂದಾನ. ಮೆಂತಿ ಪಲ್ಯ ಬೇಳೆ ಮಾಡ್ಕೊತೀವಿ. ಮೆಂತಿ ಪಲ್ಯ ಬೇಳೆ ಮತ್ತು ವೈಟ್ ರೈಸ್ ಮಾಡಿದ್ವಿ ಊಟಕ್ಕೆ. ಇವತ್ತಿನ ಸ್ಪೆಷಲ್ ಇದೆ. ಊಟಕ್ಕೆ ಚಪಾತಿ ಮಾಡಿದ್ವಿ ಮತ್ತು ಸಬ್ಸಿ ಪಲ್ಯ ತಂದಿದ್ವಿ. ಸಬ್ಸಿ ಪಲ್ಯನೂ ಮಾಡ್ತಿದ್ವಿ. ಸಬ್ಸಿ ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ಇದೆ ಇವತ್ತು. ನೋಡಿ ಗಾಯ್ಸ್, ಫೈನಲಿ ಸಬ್ಸಿ ಪಲ್ಯ ಎಷ್ಟು ಮಾಡಿದ್ದೀವಿ ಊಟಕ್ಕೆ. ರೆಡಿಯಾಗಿದೆ ಫ್ರೆಂಡ್ಸ್ ಇವತ್ತು ಊಟಕ್ಕೆಲ್ಲನೂ. ನಾವು ಹೋಗೋಣ ಇವಾಗ. ಜಾಗ ಇಳ್ಕ ಮಾಡಿ ಊಟ ಮಾಡೋಕ್ಕೆ ಬರೋಣ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಮಾಡಿದ್ದೀವಿ. ಇದು ಸಬ್ಸಿ ಪಲ್ಯ, ಚಪಾತಿ ಮತ್ತು ಅನ್ನ. ಇಲ್ಲಿ ಅನ್ನ ಇದೆ, ಸಬ್ಸಿ ಪಲ್ಯ, ಚಪಾತಿ. ಇವಾಗ ಜಸ್ಟ್ ಒಂದು ಆರ್ಡ್ರ್ ಬಿತ್ತು. ಹೊಸಕೋಟೆಯಿಂದ ಮಹಾದೇವಪುರಕ್ಕೆ ಕೊಟ್ಟಿದ್ದಾನೆ. CNG ಅಂತೂ ನಿನ್ನೆ ರಾತ್ರಿ ಹಾಕ್ಕೊಂಡಿದ್ದೆ, ಫುಲ್ ಇದೆ. ನಡೀರಿ ಇವಾಗ ಹೋಗೋಣ ಕಸ್ಟಮರ್ ಪಿಕಪ್ ಮಾಡೋದಕ್ಕೆ. ನಾವು ಹೊಸಕೋಟೆಯಿಂದ ಕರ್ಕೊಂಬಂದು ಟೀನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟಾಯಿತು. ಇವಾಗ ನೆಕ್ಸ್ಟ್ ಆರ್ಡರ್ಗೆ ಮೂವ್ ಆಗೋಣ. ಹತ್ರ ಡ್ರಾಪ್ ಮಾಡಿ ನಿಂತಿದ್ದೆ. ಇನ್ನೊಂದು ಏರ್ಪೋರ್ಟ್ ಕೊಟ್ಟಿದ್ದಾನೆ ಗುಡು. ಟೀನ್ ಫ್ಯಾಕ್ಟ್ರಿಯಿಂದ 875 ಏನೋ ರೂಪೀಸ್ ಕೊಟ್ಟಿದ್ದಾನೆ. ಇಲ್ಲಿಂದ ಹೋಗೋಣ ಇವಾಗ ಏರ್ಪೋರ್ಟ್ಗೆ. ಇದು ಕಸ್ಟಮರ್ ಕಾಲ್ ಮಾಡಿದ್ದೆ. A ಬ್ಲಾಕ್ ಹತ್ರ ಬನ್ನಿ ಅಂತ ಹೇಳಿದರು. A ಬ್ಲಾಕ್ ಹತ್ರ ಬಂದು ವೇಟ್ ಮಾಡ್ತಿದ್ದೀನಿ ಗುರು. ಇದು ಯಾವುದೋ ಸ್ಕೈಲೈನ್ ಅಂತ ಅಪಾರ್ಟ್ಮೆಂಟ್ ಇದೆ. ನೋಡೋಣ, ಅವ್ರು ಬಂದ ತಕ್ಷಣ ಪಿಕಪ್ ಮಾಡಿಕೊಂಡು ಏರ್ಪೋರ್ಟ್ ಕಡೆ ಹೋಗೋಣ. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬಂದಿದ್ದೀನಿ. ಮಳೆ ಬರುವಂಗೆ ಕಾಣ್ತಿದೆ ಗುರು. ಟ್ರಾಫಿಕ್ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ನೋಡ್ಬೋದು, ಮೋಡ ತುಂಬ ಆಗಿದೆ. ಮೋಡ ಆಗಿದೆ ಅಂತ ಹೇಳುವಷ್ಟರಲ್ಲಿ ಮಳೆ ಶುರುವಾಗಿ ಬಿಡ್ತು ಗುರು. ಟ್ರಾಫಿಕ್ ಬೇರೆ ಜಾಸ್ತಿ ಇದೆ, ಮಳೆ ಬೇರೆ ಶುರುವಾಗಿದೆ. ನಾವು ನೋಡಿದರೆ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಟರ್ಮಿನಲ್ 1ಗೆ ಡ್ರಾಪ್ ಮಾಡಿ ನಾವು ಹೊಂಟಿದ್ದೀವ್ರಿ P7 ಪಾರ್ಕಿಂಗ್ ಕಡೆಗೆ. ಬನ್ನಿ P7 ಪಾರ್ಕಿಂಗ್ ಕಡೆಗೆ ಹೋಗೋಣ. ಲೈನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಇವತ್ತು ಯಾವಾಗ ಪಾಳಿ ಬರುತ್ತೆ ಅಂತಲೂ ಗೊತ್ತಿಲ್ಲ, ಬಟ್ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಂತೂ ಇಂತೂ P7 ಪಾರ್ಕಿಂಗ್ಗೆ ಬಂದಾಯಿತು. ನೋಡೋಣ ಇವಾಗ ರಿಟರ್ನ್ ಡ್ಯೂಟಿ ಯಾವಾಗ ಕೊಡ್ತಾನೆ ಅಂತ ಗೊತ್ತಿಲ್ಲ. 391 ವೆಹಿಕಲ್ಸ್ ಇದೆ ಇನ್ನು ಊಬರ್ ಪ್ರೀಮಿಯರಲ್ಲಿ. ಊಬರ್ ಗೋನಲ್ಲಿ ಕೊಡ್ತಿದ್ದಾನೆ, ಬಟ್ ಊಬರ್ ಗೋನಲ್ಲಿ ದುಡ್ಡು ತುಂಬ ಕಡಿಮೆ ಕೊಡ್ತಾನೆ ಗುರು. ಅದಕ್ಕೋಸ್ಕರ ಊಬರ್ ಪ್ರೀಮಿಯರಲ್ಲೇ ತೊಗೊಂಡು ಹೋಗ್ಬೇಕಂತ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಟೈಮು ಅಂತ ಗೊತ್ತಿಲ್ಲ. ವೇಟ್ ಮಾಡಿ ತೊಗೊಂಡು ಹೋಗೋಣ. ಹೆಬ್ಬಾಳದಿಂದ ಏರ್ಪೋರ್ಟ್ ಬರ್ತಿರ್ಬೇಕಾದ್ರೆ ಹೆಬ್ಬಾಳದ ಹತ್ರ ಸ್ವಲ್ಪ ಟ್ರಾಫಿಕ್ ಇರಲಿಲ್ಲ, ಯಾವುದು ಗಾಡಿ ಇರಲಿಲ್ಲ. ನಾನು ಸ್ವಲ್ಪ ಗಾಡಿ ಸ್ಪೀಡಾಗಿ ಬರ್ತಿದ್ದೆ. ಸ್ಪೀಡಾಗಿ ಅಂತಂದರೆ ಏನು ಒಂದು 50-60 ಸ್ಪೀಡ್ ಇರ್ಬೋದು ಅಷ್ಟೇ. ಪಕ್ಕದಾಗ ಒಂದು ಆಟೋ ಬರ್ತಾಯಿತ್ತು. ನಾನು ಆಟೋದವನ ನೋಡಿಲ್ಲ. ಅವನು ಹಿಂದ್ಗಡೆಯಿಂದ ಬರ್ತಿದ್ದ. ಅವ್ನು ನನಗಿಂತ ಸ್ಪೀಡ್ ಬರ್ತಾವನೆ, ನಾನು ಸ್ಪೀಡಾಗಿ ಹೋಗ್ತಿದ್ದೆ. ಅವ್ನು ಸ್ಪೀಡಾಗಿ ಹೋಗ್ತಾವನಲ್ಲ ಅಂತ ನಾನು ಸ್ಪೀಡಾಗಿ ಹೋದೆ. ಹೋಗೋ ಫೋರ್ಸಿಗೆ ನೀರಿರುತ್ತಲ್ಲ, ನೀರಲ್ಲಿ ಟೈರ್ ಹೋಗಿ ಪೂರ್ತಿ ನೀರು ಅವ್ನ ಆಟೋದಲ್ಲಿ ಹೋಗ್ಬಿಟ್ಟಿದೆ. ಅವ್ನು ಬಂದುಬಿಟ್ಟು ಗಾಡಿ ಮುಂದೆ ಹಚ್ಬಿಟ್ಟು ಬೈದ್ಬಿಡೋದ ನನಗೆ. ಲೋ, ಕಾಣಲ್ವಾ ನಿಂಗೆ? ಕಣ್ಣಲ್ಲಿ ತಿಕ್ಕದಲ್ಲಿ ಇಟ್ಕೊಂಡಿದ್ಯಾ, ನೋಡೋಕೆ ಬರಲ್ವಾ ಅಂತ ಬೈಯೋದ. ಏನು ಮಾಡೋದು ಗುರು, ನಾನು ಬೈಬೇಕಂತಂದೆ. ಬಟ್ ಏನು ಮಾಡಲಿ, ತಪ್ಪು ನಂದೇ ಅಲ್ವಾ. ಅದಕ್ಕೋಸ್ಕರ ಸುಮ್ಮನೆ ಆಗಿ ಸೈಲೆಂಟಾಗಿ ನನ್ನ ಬಂದುಬಿಟ್ಟೆ. ನಡೀರಿ ಗುರು, ಫೈನಲಿ ಟರ್ಮಿನಲ್ 1ಇಂದ ಪ್ರೀಮಿಯರಲ್ಲಿ ಆರ್ಡರ್ ಕೊಟ್ಟಿದ್ದಾನೆ. ಪಿಕಪ್ ಕಡೆ ಹೋಗೋಣ. ಲೆಟ್ಸ್ ಗೋ. ಫೈನಲಿ ನಾವು ಬಂದೀವ್ರಿ ಟರ್ಮಿನಲ್ 1 ಪಿಕಪ್ ಪಾಯಿಂಟಿಗೆ. ಇದು ಟರ್ಮಿನಲ್ 1 ಏರ್ಪೋರ್ಟು. ನಾವು ಬಂದಿರೋದು ಪಿಕಪ್ ಪಾಯಿಂಟ್. ಇಲ್ಲಿ ಲೈನ್ ಇದೆ, ಲೈನಿಗೆ ಫಾಳಿ ಹಚ್ಚೋಣ. ನೋಡೋಣ, ಕಸ್ಟಮರ್ಗೋಸ್ಕರ ವೇಟ್ ಮಾಡೋಣ. ನನಗಿಂತ ಮುಂದೆ ಒಂದು 8-10 ಗಾಡಿ ಅದಾವೆ. ಆ ಗಾಡಿ ಆದಮೇಲೆ ನನ್ನ ಫಾಳಿ ಬರ್ತದೆ. ಫಾಳಿ ಬಂದಮೇಲೆ ತೊಗೊಂಡು ಹೋಗೋಣ ಸಿಟಿ ಕಡೆಗೆ. ಮತ್ತೆ ಸಿಗೋಣ. ಏರ್ಪೋರ್ಟಿಂದ ಬಂದು ಸರ್ಜಾಪುರ್ಗೆ ಡ್ರಾಪ್ ಮಾಡಿದ್ದಾಯಿತು. ಸರ್ಜಾಪುರ್ ಡಿಮಾರ್ಟ್ ಹತ್ರ ಇದ್ದೀನಿ. ಯಾವುದೂ ಸಹ ಆರ್ಡ್ರ್ ಬೀಳ್ತಿಲ್ಲ. ಇಲ್ಲೇ ವೇಟ್ ಮಾಡ್ತಿದ್ದೀನಿ. ನೋಡೋಣ ಗುರು, ಒಂದು 10-15 ನಿಮಿಷ ಆಯಿತು, ಯಾವುದೂ ಆರ್ಡ್ರ್ ಕೊಡ್ತಿಲ್ಲ. ಸಿಟಿ ಒಳಗಡೆ ಹೋಗ್ಬೇಕೇನೋ ಅಂತ ಅಂದ್ಕೊತಿದ್ದೀನಿ. ಟೈಮ್ ಬೇರೆ 10:40 ಆಗಿದೆ. ನೋಡೋಣ, ಸಿಟಿ ಒಳಗಡೆ ಹೋಗೋಣ. ನೋಡಿ ಪ್ರೀತಿ ವಿಶ್ವಾಸ ಹೇಗೆ ಇರಬೇಕು.
ಯಾಕೆಂದರೆ ಸರ್ಜಾಪುರದಿಂದ ಖಾಲಿ ಬಂದಿದ್ದಾನೆ ಪಾಪ ಚಾಯ್ ಕುಡ್ಸೋಕ್ಕೆ. ಫ್ರೆಂಡ್ ಅಂದರೆ ಈ ಥರ ಇರಬೇಕು, ಯಾವಾಗಲೂ ಜೀವನದಾಗ ಖುಷಿಯಾಗಿರಬೇಕು. ಡ್ಯೂಟಿ ಅಂದರೆ ಹೀಗೆ ಮಾಡ್ತಾ ಇರ್ತೀವಿ, ಯಾವಾಗವಾಗ ನೆಮ್ಮದಿ ಅನ್ನೋದು ಇರಬೇಕು. ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಷನ್ಸು ಎಲ್ಲರ ಜೊತೆ. ಸರ್ಜಾಪುರಿಂದ ಖಾಲಿ ಬಂದಿದ್ದೇನೆ ರೀ ನಮ್ಮ ದೋಸ್ತ. ಚಾಯ್ ಕುಡಿಯೋದು ಇವೆಲ್ಲ ಬಿಡಕ್ಕೆ ಹೋಗ್ಬಿಡ್ರಿ, ನೀವು ಹೇಳ್ರಿ ನಾ ಅಂತೀನಿ. ನಮಸ್ಕಾರಪ್ಪಯ್ಯ, ಏನು ಮಾಡ್ತಿದ್ಯಾ? ಏನಪ್ಪಯ್ಯ ಇವಾಗ ಬಂದ್ಬಿಟ್ಟೆ ಡ್ಯೂಟಿಗೆ, ಆಯ್ತಾ? ಡ್ಯೂಟಿ ಅಂತೂ ಯಾವ ಬೆಳಕತ್ತಿಲ್ಲ. ನಾನು ಮತ್ತೆ ನಮ್ಮ ದೋಸ್ತ ಉಚನಾಯಿ ತಿರುಗಾಡಕತ್ತೀವಿ ನೋಡ್ರಿ. ತಿರುಗಾಡಕತ್ತೀವಿ ನೋಡ್ರಿ ರೋಡ್ನಾಗ. ರಾತ್ರಿ ಬೆಳಗ್ಗೆ ತಿರುಗಾಡಬೇಕು ಒಂದು ಡ್ಯೂಟಿಗೋಸ್ಕರ. ನಿನ್ನೆ ರಾತ್ರಿ ಮಲ್ಕೊಂಡಿದ್ದೆ ಅಲ್ಲೇ ಹಾಲಿಡೇಸ್ ಇನ್ನು ಹೋಟೆಲ್ ಹತ್ರ. ತುಂಬ ನಿದ್ದೆ ಹತ್ಬಿಟ್ಟಿತ್ತು. ಇವಾಗ ಎದ್ದಿದ್ದೀನಿ. ಟೈಮ್ ನೋಡಿದರೆ 11 ಗಂಟೆ 14 ನಿಮಿಷ ಆಗಿದೆ ಬೆಳಗ್ಗೆ. CNG ಸ್ವಲ್ಪನೂ ಇರಲಿಲ್ಲ, ಪೂರ ಖಾಲಿಯಾಗಿತ್ತು. ಪೆಟ್ರೋಲಲ್ಲಿ ಗಾಡಿ ನಡೀತಾ ಇತ್ತು. ಅದಕ್ಕೋಸ್ಕರ ಮೊದಲು CNG ಹಾಕೊಳ್ಳೋಣ, ಮಿಕ್ಕಿದ ಕೆಲಸ ಆಮೇಲೆ ನೋಡೋಣ ಅಂತೇಳಿ CNG ಹಾಕೊಳ್ಳೋಕೆ ಬಂದೆ. 2-3 ಗಾಡಿ ಇದಾವೆ, 2 ಅದಾವೆ. ಬರೀ 2 ಗಾಡಿ ಆದಮೇಲೆ CNG ಹಾಕ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. CNG ಹಾಕೊಂಡ್ಬಿಟ್ಟು ಪ್ರೆಸ್ಟೀಜ್ ಶಾಂತಿನಿಕೇತನಿಂದ ಇಲ್ಲಿ ಚಿಗ್ಗುಬ್ಬಿ ತೊಗೊಂಬಂದಿದ್ದೆ ಗುರು, ಒಂದು ಆರ್ಡರು. ಅದನ್ನು ಜಸ್ಟ್ ಡ್ರಾಪ್ ಮಾಡಿದೆ. 448 ರೂಪಾಯಿ ಕೊಟ್ಟಿದ್ದ. ಮತ್ತು ಮತ್ತೊಂದು ಆರ್ಡರ್ ಕೊಟ್ಟಿದ್ದಾನೆ ಇವಾಗ ಊಬರಲ್ಲಿ. 10 ಕಿಲೋಮೀಟ್ರಿಗೆ 427 ರೂಪಾಯಿ ಕೊಟ್ಟಿದ್ದಾನೆ. ಅದು ಪಿಕಪ್ ಮಾಡೋಕ್ಕೆ ನಡೆದಿದ್ದೀನಿ. ಒಂದು ಡ್ರಾಪ್ ಆಗಿದೆ ಇವಾಗ. 2ನೇ ಆರ್ಡರ್ ಪಿಕಪ್ ಮಾಡೋಕ್ಕೆ ನಡೆದಿದ್ದೀನಿ. ಬನ್ನಿ ಪಿಕಪ್ ಮಾಡೋಕ್ಕೆ ಹೋಗೋಣ. ಚಿಗ್ಗುಬ್ಬಿ ಹತ್ರ ಬಂದಿದ್ದೀನಿ ಗುರು. ಇದು ಯಾವುದೋ ವ್ಯೂಸು ಸೂಪರ್ ಆಗಿದೆ. ಆ ಕಡೆ ಈ ಕಡೆ ಫುಲ್ ಗ್ರೀನರಿ ಆಗಿದೆ. ರೋಡು, ಮನೆಗಳು ತುಂಬ ಚೆನ್ನಾಗಿದ್ದಾವೆ ಗುರು ಇಲ್ಲೇ. ಅಂತೂ ಇಂತೂ ಪಿಕಪ್ ಲೊಕೇಶನ್ಗೆ ಬಂದುಬಿಟ್ವಿ. ಪಿಕಪ್ ಮಾಡಿಕೊಂಡು ಹೋಗಿಬಿಡೋಣ ಇವಾಗ. ಚಿಗ್ಗುಬ್ಬಿಯಿಂದ ಕಸ್ಟಮರ್ನ ಪಿಕಪ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ವಿ ಹೊರಮಾವು. ಬನ್ನಿ ಹೊರಮಾವು ಕಡೆ ಹೋಗೋಣ. ಅಂತೂ ಇಂತೂ ಕಸ್ಟಮರ್ನ ತಂದು ಈ ಟ್ರಸ್ಟಿನ್ ಅನ್ನೋ ಹಾಸ್ಪಿಟಲಲ್ಲಿ ಡ್ರಾಪ್ ಮಾಡಿದ್ದಾಯಿತು ಗುರು. ಇವತ್ತು ನಿನ್ನೆಯಿಂದ ಕಸ್ಟಮರ್ ಮಾಡ್ತಿರೋ ಅವಾಂತರಗಳು ತುಂಬ ಅಂದರೆ ತುಂಬ ಆಗ್ತಿದೆ ಗುರು. ಏನು ಮಾಡೋದು, ಸಹಿಸ್ಕೊಳ್ಳೇಬೇಕು. ಹಲೋ ಫ್ರೆಂಡ್ಸ್, ನಾನು ಬಂದಿರೋದು ಇವಾಗ ಇದು ಬ್ರಿಗೇಡ್ ಟ್ರಂಕ್ಯುಲಿಟಿ ಅಂತ ಏರ್ಪೋರ್ಟ್ ರೋಡಿಗಿದೆ, ಬೂದಿಗೆರೆ ಕ್ರಾಸ್ ಹತ್ರ. ಡ್ರಾಪ್ ಇತ್ತು, ಜಸ್ಟ್ ಡ್ರಾಪ್ ಮಾಡಿದೆ. ನನಗೆ ತುಂಬ ಹಸಿವಾಗಿತ್ತು, ಮುಂಜಾನೆಯಿಂದ ಊಟ ಮಾಡಿರಲಿಲ್ಲ. ಜಸ್ಟ್ ಇಲ್ಲಿ ಹಿಂದ್ಗಡೆ ಕುಷ್ಕ ತಿನ್ಕೊಂಡೆ. ಕುಷ್ಕ ತಿನ್ನಿಸ್ಕೊಂಡು ಇಲ್ಲೇ ಗಾಡೀಲಿ ವೆಯ್ಟ್ ಮಾಡ್ತಿದ್ದೀನಿ. ತುಂಬ ಹೊತ್ತಿಂದ ಆರ್ಡ್ರ್ ಬೀಳ್ತಿಲ್ಲ. ಒಂದು 1/2 ಅವರ್ ಮೇಲ್ಗಡೆ ಇತ್ತು. ಇಲ್ಲೇ ಕೂತ್ಕೊಂಡಿದ್ದೀನಿ ಸುಮ್ಮನೆ ಗಾಡೀಲಿ. ನೋಡೋಣ ಯಾವ್ದು ಆರ್ಡ್ರ್ ಬೀಳುತ್ತೆ. ಯಾವುದಾದ್ರೂ ಒಂದು ಚೆನ್ನಾಗಿರೋ ಆರ್ಡ್ರ್ ತೊಗೊಂಡು ಸಿಟಿಲಿ ಹೋಗ್ಬಿಡೋಣ. ಟೈಮ್ ನೋಡ್ರಿ 2 ಗಂಟೆ 11 ನಿಮಿಷ ಆಗಿದೆ. ನಾನು ನೋಡಿದ್ರೆ ಇಂದಿರಾನಗರ್ 100 ಫೀಟ್ ರೋಡಿಗೆ ಇದೇನಪ್ಪ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಮನೆ ಕಡೆ ಹೋಗಬೇಕು ಅಂತ ಅಂತಿದ್ದೀನಿ. ಯಾವುದೋ ಆರ್ಡ್ರ್ ಸಹ ಕೊಡ್ತಿಲ್ಲ ಮನೆ ಕಡೆಗೆ. ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಆರ್ಡ್ರಿಗೋಸ್ಕರ. ಯಾವುದಾದ್ರೂ ಕೊಟ್ಟರೆ ಹೋಗಬೇಕು ಅಂತ. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಗುಡ್ ನೈಟ್, ಬಾಯ್.